We shall discuss today about cantilever. Cantilever is a type of beam. It's a type of beam which is fixed horizontally at one end and loaded at the other. ಇಲ್ಲಿ ಕೆಳಗಡೆ ಡಯಾಗ್ರಾಮ್ ಕಾಣಿಸ್ತಿದೆಯಲ್ಲ, ಈ ಡಯಾಗ್ರಾಮ್ ಅಲ್ಲಿ ಇರೋದೇ ಕ್ಯಾಂಟಿಲಿವರ್, ಸಿಂಗಲ್ ಕ್ಯಾಂಟಿಲಿವರ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲೊಂದು ರೆಕ್ಟ್ಯಾಂಗ್ಯುಲರ್ ಬಾರ್ ತರ ಕಾಣಿಸ್ತಾ ಇದೆ, ಬೀಮ್ ತರ ಕಾಣಿಸ್ತಿದೆ. ಈ ರೆಕ್ಟ್ಯಾಂಗ್ಯುಲರ್ ಬೀಮೇ ಕ್ಯಾಂಟಿಲಿವರ್ ಅಂತ ಕರಿತೀವಿ. ಈ ರೆಕ್ಟ್ಯಾಂಗ್ಯುಲರ್ ಬೀಮ್ ಅಲ್ಲಿ ಎ ಒಂದು ಸೈಡ್ ಆಗುತ್ತೆ, ಬಿ ಇನ್ನೊಂದು ಸೈಡ್ ಆಗುತ್ತೆ. ಎ ಸೈಡ್ ನ ಫಿಕ್ಸ್ ಮಾಡ್ಕೊಂಡಿದೀವಿ, ಬಿ ಸೈಡ್ ನ ಸೊ ಫ್ರೀ ಮಾಡ್ಕೊಂಡಿದೀವಿ. ಓಕೆ, ದಟ್ಸ್ ಇಟ್. ಈ ಅರೇಂಜ್ಮೆಂಟ್ ಅನ್ನ ಸಿಂಗಲ್ ಕ್ಯಾಂಟಿಲಿವರ್ ಅಂತ ಕರಿತೀವಿ. ಸಿಂಗಲ್ ಕ್ಯಾಂಟಿಲಿವರ್ ಇಸ್ an arrangement in which so a beam is fixed at one end and so which is set free at the other end. And not only that one, so there is a load at the other end. Free end B ಎಲ್ಲಿದೆಯೋ ಅಲ್ಲಿ ಒಂದು ಲೋಡ್, ಒಂದು weight ಅನ್ನು ಅಪ್ಲೈ ಮಾಡ್ತಾ ಇದೀವಿ, such that the weight or the load that we are applying. Sir, voice break ಆಗ್ತಿದೆ sir. So here AB is our beam. So the beam A is fixed at the end A and the end B is free. So this arrangement is what we call it as cantilever, single cantilever. So we apply a certain load W at the free end B. Okay. So whenever we apply certain load at the end B, so then there is a depression produced at the free end B. So the depression that is produced at the free end B is written as, it's taken as Y naught. So this Y naught anta diagram ಅಲ್ಲಿ ಏನು ಹಾಕಿದ್ದೀವಿ, ಈ Y naught so B ಅನ್ನೋ ಪಾಯಿಂಟ್ ಜಾಗದಲ್ಲಿ, B ಅನ್ನೋ ಎಂಡ್ ಅಲ್ಲಿ weight W ಅಪ್ಲೈ ಮಾಡೋದಕ್ಕೆ, ಲೋಡ್ W ನ ಅಪ್ಲೈ ಮಾಡೋದಕ್ಕೆ ಬೆಂಡ್ ಆಗುತ್ತೆ. ಎಷ್ಟಕ್ಕೆ ಬೆಂಡ್ ಆಗುತ್ತೆ ಅಂದ್ರೆ, ಫಸ್ಟ್ B ಅನ್ನೋ ಪೊಸಿಷನ್ ಅಲ್ಲಿ ಇತ್ತು, ಲೋಡ್ ಅಪ್ಲೈ ಮಾಡಿದ್ರೆ ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಬರುತ್ತೆ, ಅಲ್ಲಿ ಬಿ ಡ್ಯಾಶ್ ಅಂತ ಏನಾದ್ರು ಹಾಕ್ಬೇಕಿತ್ತು, ಇಲ್ಲಿ ಹಾಕಿಲ್ಲ, ಪರವಾಗಿಲ್ಲ, ಬಟ್ ಇಲ್ಲಿ ಡಾಟೆಡ್ ಲೈನ್ ಅಲ್ಲಿ ತೋರಿಸಿದೀವಿ ಇಲ್ಲಿ. ಸೊ ದೇರ್ಫೋರ್ ಇಲ್ಲಿವರೆಗೂ ಬೆಂಡ್ ಆಗುತ್ತೆ. ಸೊ ಬಿ ಇದ್ದಿದ್ದು ಪಾಯಿಂಟ್ ಈ ಪಾಯಿಂಟ್ ಗೆ ಶಿಫ್ಟ್ ಆಗುತ್ತೆ, ಸೊ ದಟ್ ದ ಅಮೌಂಟ್ ಆಫ್ ಬೆಂಡಿಂಗ್ ಇಸ್ ವೈ ನಾಟ್ ಅಟ್ ದ ಫ್ರೀ ಎಂಡ್. ಅಂಡ್ ಯು ಶುಡ್ ಬಿ ಕೇರ್ಫುಲ್, ಅಮೌಂಟ್ ಆಫ್ ಬೆಂಡಿಂಗ್ ಇಸ್ ನಾಟ್ ದಿ ಸೇಮ್ ಅಟ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಆಫ್ ದ ಬಿ. ಸೊ ಫ್ರೀ ಎಂಡ್ ಬಿ ನಲ್ಲಿ ಲೋಡ್ ಅಪ್ಲೈ ಮಾಡೋದಕ್ಕೆ ಆ ಕ್ಯಾಂಟಿಲಿವರ್ ಬೆಂಡ್ ಆಗುತ್ತಲ್ಲ, ಎಲ್ಲಾ ಕಡೆನೂ ಸೇಮ್ ಅಮೌಂಟ್ ಬೆಂಡ್ ಆಗೋದಿಲ್ಲ. ಓಕೆ, ಸೊ ಪಿ ಅನ್ನ ಪಾಯಿಂಟ್ ನೋಡ್ಬೋದು. ಆಕ್ಚುಲ್ ಆಗಿ ಈ ಪಾಯಿಂಟ್ ಎ ಇಂದ ಹಿಡಿದು ಪಾಯಿಂಟ್ ಪಿ ವರೆಗೂ ಬೀಮ್ ಬೆಂಡ್ ಆಗಲ್ಲ, ಬಟ್ ಪಾಯಿಂಟ್ ಪಿ ಇಂದ ನೀವು ಮುಂದಕ್ಕೆ ಫ್ರೀ ಎಂಡ್ ಕಡೆ ಹೋಗ್ತಾ ಹೋದ್ರೆ ನಿಮ್ಮ ಬೀಮು ಬೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದ ಬೆಂಟ್ ಪೊಸಿಷನ್ ಈಸ್ ಶೋನ್ ಇನ್ ದ ಫಾರ್ಮ್ ಆಫ್ ದಿಸ್ ಡಾಟೆಡ್ ಲೈನ್ಸ್. ಸೊ ಎ ಬಿ is the straight position without the load. Whenever we apply certain load W at the free end, so the beam undergoes bending. Okay, such that the amount of bending is maximum at the free end and it gradually decreases as we move towards the fixed end. In fact, at the point P, so there is no bending at all. Point P at the point P towards point A ali bending agodilla. Okay na? So the length of the cantilever we have taken as L. L is the length of the cantilever. So P is a point. P is a point which is at a distance x from the fixed end. ಈ ಪಿ ಅನ್ನೋ ಒಂದು ಪಾಯಿಂಟ್ ನ ಕ್ಯಾಂಟಿಲಿವರ್ ನಲ್ಲಿ ಅಥವಾ ಬೀಮ್ ಅಲ್ಲಿ ಪಿ ಅಂತ ಒಂದು ಪಾಯಿಂಟ್ ತಗೊಂಡಿದೀವಿ. ಪಾಯಿಂಟ್ ಪಿ ಫಿಕ್ಸ್ಡ್ ಎಂಡ್ ಇಂದ ಎಕ್ಸ್ ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಸೊ ದಟ್ ದ ಡಿಸ್ಟೆನ್ಸ್ ಎ ಬಿ ಈಸ್ ಎಕ್ಸ್. ಇಫ್ ದ ಡಿಸ್ಟೆನ್ಸ್ ಎ ಬಿ ಇಸ್ ಎಕ್ಸ್, ಸಿನ್ಸ್ ದ ಲೆಂತ್ ಎ ಬಿ ಇಸ್ ಎಲ್, ದ ಡಿಸ್ಟೆನ್ಸ್ ಪಿ ಬಿ ಇಸ್ ಎಲ್ ಮೈನಸ್ ಎಕ್ಸ್. ಸೊ ಎ ಪಿ ಡಿಸ್ಟೆನ್ಸ್ ಇಸ್ ಎಕ್ಸ್, ಪಿ ಬಿ ಡಿಸ್ಟೆನ್ಸ್ ಇಸ್ ಎಲ್ ಮೈನಸ್ ಎಕ್ಸ್. ಯಾಕೆಂದ್ರೆ ಹೋಲ್ ಲೆಂತ್ ಎ ಬಿ ಎಲ್ ಇದೆ, ಹಾಗಾಗಿ ಸೊ ಪಿ ಬಿ ಇಸ್ ನಥಿಂಗ್ ಬಟ್ so AB minus AP ಆಗುತ್ತೆ. AB is nothing but L, AP is nothing but X, so ಹಾಗಾಗಿ L minus X ಆಗುತ್ತೆ. ಓಕೆ, ಫಾಲೋ ಮಾಡ್ತಾ ಇದ್ದೀರಾ? ಕೇಳಿಸ್ತಿದೆಯಲ್ಲ? So therefore there is a bending. So bending is maximum at the free end. The maximum amount of bending that is happening at the free end B is Y naught. Bending ಯಾಕೆ ಆಗ್ತಿದೆ? ಲೋಡ್ W ನ ಅಪ್ಲೈ ಮಾಡ್ತಾ ಇದ್ದೀವಿ ಫ್ರೀ ಎಂಡ್ ಗೆ. ಸೊ ಅದು ನಿಮ್ಮ ಬೀಮ್ ಅನ್ನ ಏನ್ ಮಾಡುತ್ತೆ, ಜಗ್ಗತ್ತೆ, ಕೆಳಗಡೆ ಬಗ್ಸುತ್ತೆ. ಎಷ್ಟು ಬಗ್ಸುತ್ತೆ? ವೈ ನಾಟ್ ಅನ್ನೋ ಅಷ್ಟು ಬಗ್ಸುತ್ತೆ. ಈ ಅಮೌಂಟ್ ಆಫ್ ಬೆಂಡಿಂಗ್ ವೈ ನಾಟ್ ಇದೆಯಲ್ಲ, ಎಲ್ಲ ಕಡೆ ಸೇಮ್ ಇಲ್ಲ. ಸೊ ನೀವು ಟುವರ್ಡ್ಸ್ ಲೆಂತ್ ಎ ಕಡೆ ಹೋದ್ರೆ ಅಥವಾ ಫಿಕ್ಸ್ಡ್ ಎಂಡ್ ಎ ಕಡೆ ಹೋದ್ರೆ ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪಾಯಿಂಟ್ ಪಿ ನಲ್ಲಿ ಕೂಡ ಅಮೌಂಟ್ ಆಫ್ ಬೆಂಡಿಂಗ್ ಝೀರೋ ಆಗುತ್ತೆ. ಓಕೆನಾ? ಹಾಗಾಗಿ ಆ ಸ್ಪೆಷಲ್ ಪಾಯಿಂಟ್ ಪಿ ನ ಚೂಸ್ ಮಾಡ್ತೀವಿ. ನೌ ಹಿಯರ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್. ಸೊ ಪಾಯಿಂಟ್ ಪಿ, ಅಟ್ ದ ಪಾಯಿಂಟ್ ಬಿ there is a force W acting downwards. Okay, because of the elasticity nature of the beam ಗೆ ಎಲಾಸ್ಟಿಕ್ ನೇಚರ್ ಇರೋದ್ರಿಂದ
ಈ ಬೀಮ್ ಏನ್ ಮಾಡುತ್ತೆ, ಈ ಬೆಂಡ್ ಆಗತ್ತಲ್ಲ ಡಬ್ಲ್ಯೂ ವೈಟ್ ನ ಡಬ್ಲ್ಯೂ ಅಥವಾ ಲೋಡ್ ಡಬ್ಲ್ಯೂ ಅಪ್ಲೈ ಮಾಡೋದ್ರಿಂದ ಬೆಂಡ್ ಆಗತ್ತಲ್ಲ, ಆ ಬೆಂಡ್ ಅನ್ನ ಅಪೋಸ್ ಮಾಡುತ್ತೆ. ಆ ಬೆಂಡ್ ಅನ್ನು ಅಪೋಸ್ ಮಾಡೋದು ಹೇಗೆ ಅಂತಂದ್ರೆ, ಫ್ರೀ ಎಂಡ್ ಅಲ್ಲಿ ವೈಟ್ ಡಬ್ಲ್ಯೂ ಅನ್ನೋದು ಡೌನ್ವರ್ಡ್ಸ್ ಆಗ್ತಾ ಇದ್ರೆ, ಪಾಯಿಂಟ್ ಪಿ ನಲ್ಲಿ ಸೇಮ್ ಅಮೌಂಟ್ ಆಫ್ ಫೋರ್ಸ್ ಡಬ್ಲ್ಯೂ ಅಪ್ವರ್ಡ್ ಆಗ್ತಾ ಇರುತ್ತೆ. Okay, so therefore at the point P, at the point B there is a reaction force. At the point B free end there is an action force W, but at the point P there is a reaction force as per Newton's third law of motion, and reaction force is also same. ಇಲ್ಲಿ ಫ್ರೀ ಎಂಡ್ ಅಲ್ಲಿ weight force W ಇದ್ರೆ ಪಾಯಿಂಟ್ P ನಲ್ಲೂ ಕೂಡ ಸೇಮ್ W reaction force ಇರುತ್ತೆ, ಬಟ್ ಡೈರೆಕ್ಷನ್ ಆಫ್ ದ ರಿಯಾಕ್ಷನ್ ಫೋರ್ಸ್ W ಏನಾಗಿರುತ್ತೆ, B ಪಾಯಿಂಟ್ ಅಲ್ಲಿ ಯಾವ ಕಡೆ ಪಾಯಿಂಟ್ ಆಗ್ತಿರುತ್ತೋ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. So therefore, there are two equal forces. One force is acting at the point P upwards. Another force W is acting downwards at the end B. These two equal forces, they are separated by a distance L minus x. So therefore, they constitute a couple. Okay. So couple anta karitivi, ಎರಡು equal forces separated by certain distance. ಇಲ್ಲಿ ಎರಡು ಫೋರ್ಸ್ ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ L minus x ಆಗುತ್ತೆ. ಯಾಕೆಂತಂದ್ರೆ ಒಂದು ಫೋರ್ಸ್ P ಅನ್ನೋ ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತಿದೆ, ಇನ್ನೊಂದು ಫೋರ್ಸ್ B ಅನ್ನೋ ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತಿದೆ. P ಗೂ ಮತ್ತೆ B ಗೂ ಮಧ್ಯೆ ಡಿಸ್ಟೆನ್ಸ್ L minus x in the diagram ಇದೆ. So ಹಾಗಾಗಿ two equal forces acting at two different points, acting in opposite direction, constitute a couple. So therefore, there is a couple, and this couple tries to bend the single cantilever. ಈ ಕಪಲ್ ಆಕ್ಟ್ ಆಗ್ತಿರೋದ್ರಿಂದ ಸೊ ಆ ಕಪಲ್ ಏನ್ ಮಾಡುತ್ತೆ, ಆ ಸಿಂಗಲ್ ಕ್ಯಾಂಟಿಲಿವರ್ ನ ಬೆಂಡ್ ಮಾಡುತ್ತೆ. ವಾಟ್ ಇಸ್ ದ ಮೂಮೆಂಟ್ ಆಫ್, ಸೊ ವಾಟ್ ಇಸ್ ದ ಮೂಮೆಂಟ್ ಆಫ್ ದಿ ಕಪಲ್? ಮೂಮೆಂಟ್ ಆಫ್ ದಿ ಕಪಲ್ ಇಸ್ ವೆರಿ ಸಿಂಪಲ್. ಇಲ್ಲಿದೆ ನೋಡಿ ಎಕ್ಸ್ಪ್ರೆಷನ್, ಈಕ್ವೇಶನ್ 1 ಅಂತ ಇದೆ. ಮೂಮೆಂಟ್ ಆಫ್ ದ ಕಪಲ್ ಇಸ್ ವೆರಿ ಸಿಂಪಲ್. ಸೊ ಬೈ ಎನಿ ಒನ್ ಫೋರ್ಸ್, ಇಲ್ಲೂ ಡಬ್ಲ್ಯೂ ಇದೆ, ಇಲ್ಲೂ ಡಬ್ಲ್ಯೂ ಇದೆ, ಯಾವ್ದಾದ್ರು ಒಂದು ಫೋರ್ಸ್ ತಗೊಳ್ಳಿ. Any one force multiplied with, so the perpendicular distance between the two forces, perpendicular distance between the two forces is L minus x. So therefore the couple which is trying to bend the cantilever is W into L minus x. ಹೇಗೆ ಬಂತು? W weight ಆಗುತ್ತೆ ಅಥವಾ ಫೋರ್ಸ್ ಆಗುತ್ತೆ, L minus x distance between the two equal forces ಆಗುತ್ತೆ. So ಹಾಗಾಗಿ, so this is the expression for the so the moment of the couple ಅಥವಾ bending moment ಅಂತ ಕರೀತೀವಿ. Okay, ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದೆ ನಾನು. ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದೆ ಏನಂತಂದ್ರೆ, ಸೊ ವೆನೆವರ್ ದೇರ್ ಇಸ್ ಎ ಬೆಂಡಿಂಗ್, ಯಾವಾಗ ಒಂದು ಕಪಲ್ ಸೊ ಆಕ್ಟ್ ಆಗುತ್ತೋ, ದೇರ್ ಇಸ್ ಅನ್ ಇಂಟರ್ನಲ್ ಕಪಲ್ ದಟ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಬೀಮ್. ಬೀಮ್ ನಲ್ಲಿ ನೀವು ಒಂದು ಬೀಮ್ ಮೇಲೆ ಒಂದು ಎಕ್ಸ್ಟರ್ನಲ್ ಕಪಲ್ ಹಾಕಿ ನೀವು ಇದನ್ನ ಬೆಂಡ್ ಮಾಡಕ್ ಟ್ರೈ ಮಾಡಿದ್ರೆ, ಆ ಬೀಮ್ಗೆ ಎಲಾಸ್ಟಿಕ್ ನೇಚರ್ ಇರೋದ್ರಿಂದ ಅದ್ರೊಳಗಡೆ ಇನ್ನೊಂದು ಇಂಟರ್ನಲ್ ಕಪಲ್ ಪ್ರೊಡ್ಯೂಸ್ ಆಗುತ್ತೆ. ಆ ಇಂಟರ್ನಲ್ ಕಪಲ್ ಹೇಳುತ್ತೆ ಎಕ್ಸ್ಟರ್ನಲ್ ಕಪಲ್ಗೆ ನೀನ್ ಬೆಂಡ್ ಮಾಡ್ಬೇಡ ಅಂತ ಅಂದ್ಬಿಟ್ಟು ಅದನ್ನ ಅಪೋಸ್ ಮಾಡುತ್ತೆ. ಓಕೆ, ಸೊ ನೀವು ಯಾವಾಗ ಇಲ್ಲಿ ಲೋಡ್ ಡಬ್ಲ್ಯೂ ನ ಹಾಕಿ ಬಿಡ್ತಿರ್ತೀರೋ, ದಿಸ್ ಹೋಲ್ ಬಾರ್ ಫಾರ್ ದಿಸ್ ಹೋಲ್ ಕ್ಯಾಂಟಿಲಿವರ್ ಕಮ್ಸ್ ಅಂಡರ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಅಂದ್ರೆ ನೀವು ಡಿಸ್ಟರ್ಬ್ ಮಾಡದಲ್ಲೇ ಇದ್ರೆ ಲೋಡ್ ಹಾಕದ್ಮೇಲೆ ಈ ತರ ಬೆಂಡ್ ಆಗಿ ಸುಮ್ಮನೆ ನಿಂತ್ಕೊಂಡ್ಬಿಡುತ್ತೆ. ಬೆಂಡ್ ಆಗಿ ಸುಮ್ಮನೆ ನಿಂತ್ಕೊಳ್ಳೋದನ್ನ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ತಗೋತೀವಿ. ಸೊ ಅಂಡರ್ ಈಕ್ವಿಲಿಬ್ರಿಯಂ ಪೊಸಿಷನ್, ಸೊ ದಿಸ್ external couple, applied couple W into L minus x must be equal to internal couple. The equilibrium ಅಲ್ಲಿ ಇರೋದ್ರಿಂದ, so the net couple acting on the, so cantilever is 0. So net couple acting on the 0 ಅಂತಂದ್ರೆ ಎರಡು ಕಪಲ್ಗಳು ಕೂಡ ಈಕ್ವಲ್ ಆಗಬೇಕು. ಯಾವ ಎರಡು ಕಪಲ್ಗಳು? ಎಕ್ಸ್ಟರ್ನಲ್ ಕಪಲ್ ನಾವು ಅಪ್ಲೈ ಮಾಡಿರೋದು W into L minus x into elasticity ಪ್ರಾಪರ್ಟಿ ಇರೋದ್ರಿಂದ ಅದರೊಳಗಡೆ ಇಂಟರ್ನಲ್ ಕಪಲ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ದ ಎಕ್ಸ್ಪ್ರೆಷನ್ ಫಾರ್ ದ ಇಂಟರ್ನಲ್ ಕಪಲ್ ಇಸ್ Q into IG divided by R. ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಮರ್ತಿರಬಹುದು. ದಯವಿಟ್ಟು ವಿಡಿಯೋ ಒಂದ್ಸಲ ನೋಡಿ, ಲಾಸ್ಟ್ ಕ್ಲಾಸ್ ವಿಡಿಯೋ ನೋಡ್ಕೊಳ್ಳಿ. ಓಕೆ, ಸೊ ದ ಎಕ್ಸ್ಪ್ರೆಷನ್ ಫಾರ್ ದ ಇಂಟರ್ನಲ್ ಬೆಂಡಿಂಗ್ ಮೂಮೆಂಟ್ ಅಥವಾ internal couple is given by QIG divided by R, where Q is Young's modulus of this single cantilever, IG is what we call it as geometrical moment of inertia. Okay, IG is what we call it as geometrical moment of inertia. I introduced this geometrical moment of inertia in the previous class, so hope you people would be remembering this. Okay, the expression for the internal bending moment, that's why the couple of the internal couple is given by Q into IG divided by R. Once again, Q is Young's modulus, IG is geometrical moment of inertia of this cantilever, and R is the radius of curvature. So ಇದು ಕರು ತರ ಬೆಂಡ್ ಆಗತ್ತಲ್ಲ, ಅದಕ್ಕೊಂದು ಸೆಂಟರ್ ಇರುತ್ತೆ, ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಇಂದ ಸೊ ನೀವು ಟಿಪ್ ಗೆ ಡಿಸ್ಟೆನ್ಸ್ ತಗೊಂಡ್ರೆ R ಆಗುತ್ತೆ. ದಟ್ R itself is the radius of curvature. Okay, now mathematics says there is an expression for the radius of curvature. So ಈ ರೇಡಿಯಸ್ ಆಫ್ ಕರ್ವೇಚರ್ ಎಕ್ಸ್ಪ್ರೆಷನ್ ನಿಮ್ಗೆ ಡಿರೈವ್ ಮಾಡಬಹುದಿತ್ತು, ಬಟ್ ವೆರಿ ಸ್ಯಾಡ್ಲಿ ಏನಂತಂದ್ರೆ ನೀವು ಮ್ಯಾಥ್ಸ್ ಮೇಜರ್ ತಗೊಂಡಿಲ್ಲದೆ ಇರೋದ್ರಿಂದ ಈ ಎಕ್ಸ್ಪ್ರೆಷನ್ ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ಕೊಡ್ತಿದ್ವಿ. ಮ್ಯಾಥಮೆಟಿಕ್ಸ್ ಮೇಜರ್ ತಗೊಂಡಿದ್ರೆ
ಮಾಡಿದ್ರೆ, ಬಟ್ ಏನೋ ಇಲ್ಲಿ ಪರವಾಗಿಲ್ಲ. ಮ್ಯಾಥಮೆಟಿಕ್ಸ್ ನಲ್ಲಿ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಆಸ್ ಪರ್ ಕ್ಯಾಲ್ಕುಲಸ್ so is given by capital R is given by 1 plus dy by dx the whole square whole to the power of 3 by 2 divided by d square y divided by dx square. So this is the standard expression for the radius of curvature. Okay, so what is dy by dx? So dy by dx is the slope of the tangent at p. Point p anta tagondidala. So point p nalli slope of the tangent ಏನಿದೆಯೋ ಅದೇ dy by dx ಆಗುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಪಾಯಿಂಟ್ ಪಿ ನಲ್ಲಿ ಒಂದು ಟ್ಯಾಂಜೆಂಟ್ ಸರ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ ಸರ್. ಓಕೆ, ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ದ ಎಕ್ಸ್ಪ್ರೆಷನ್ ಫಾರ್ ದ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಗಿವನ್ ಬೈ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ನಲ್ಲಿ ಪೋಲಾರ್ ಕೋಆರ್ಡಿನೇಟ್ಸ್ ಅಂತ ಹೇಳ್ಕೊಡ್ತಾರೆ. ಸೆಂಟರ್ ಆಫ್ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್ ಅಂತೆಲ್ಲ ಸುಮಾರು ಟಾಪಿಕ್ ಗಳು ಬರುತ್ತೆ. ಆ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಎಕ್ಸ್ಪ್ರೆಷನ್ ಫಾರ್ ದ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಒಂದು ಬರುತ್ತೆ. ಓಕೆ, ಎಕ್ಸ್ಪ್ರೆಷನ್ ಫಾರ್ ದ ರೇಡಿಯಸ್ ಆಫ್ ಕರ್ವೇಚರ್ ನಮ್ಗೆ ಡೆರೈವ್ ಮಾಡಕ್ಕಾಗಲ್ಲ, ಡೆರೈವ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹೋಪ್ಫುಲಿ ನಿಮ್ಗೆ ಗೊತ್ತಾಗಬಹುದೇನೋ ಗೊತ್ತಿಲ್ಲ. ಇನ್ ದ ಸೆನ್ಸ್ ನೀವು ಎಲೆಕ್ಟಿವ್ ಅಂತ ತಗೊಂಡಿದ್ದೀರಲ್ಲ, ಎಲೆಕ್ಟಿವ್ ಅಲ್ಲಿ ನಿಮ್ಗೆ ಇದನ್ನ ಹೇಳ್ಕೊಟ್ಟಿರಬಹುದು. ಇಲ್ಲ ಅಂದ್ರೆ ಗೊತ್ತಿಲ್ಲ, ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಂಬಿಡಿ. ಡೈರೆಕ್ಟ್ಲಿ ವಿ ಶಲ್ ಯೂಸ್ ದಿಸ್ ಎಕ್ಸ್ಪ್ರೆಷನ್. ದ ಎಕ್ಸ್ಪ್ರೆಷನ್ ಫಾರ್ ದ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಗಿವನ್ ಬೈ 1 plus dy by dx whole square whole to the power of 3 by 2 whole divided by d square y divided by dy square. ಎರಡು ಟರ್ಮ್ ಬರ್ತಾ ಇದೆ, ಒಂದು dy by dx, ಇನ್ನೊಂದು d square y by dx square. dy by dx ಅಂತಂದ್ರೆ ಸಿಂಗಲ್ ಡಿಫರೆನ್ಷಿಯೇಷನ್, d square y by dx square ಅಂತಂದ್ರೆ ಡಬಲ್ ಡಿಫರೆನ್ಷಿಯೇಷನ್ ಆಫ್ y with respect to x. ಓಕೆ, ಸೊ ಈ ಕೇಸ್ ಅಲ್ಲಿ dy by dx is the slope of the tangent at p. ಪಾಯಿಂಟ್ p ನಲ್ಲಿ ಸೊ ಒಂದ್ ಸ್ವಲ್ಪ ಬೆಂಡಿಂಗ್ ಆಗಿದೆ. ಆ ಬೆಂಡಿಂಗ್ ಆಗಿರೋ ಜಾಗಕ್ಕೆ ನೀವು ಒಂದು ಸ್ಲೋಪ್ ನ ಹೇಳಿದ್ರೆ, ಓಕೆ, ಸ್ಲೋಪ್ ನ ಹೇಳ್ಕೊಂಡು ಮೀನ್ ಒಂದು ಟ್ಯಾಂಜೆಂಟ್ ಹೇಳಿದ್ಬಿಟ್ಟು ಅದು ಸ್ಲೋಪ್ ನ ಫೈಂಡ್ ಔಟ್ ಮಾಡಿದ್ರೆ ದಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇಸ್ dy by dx. ಸೊ ಯಾವ್ದಾರ ಗ್ರಾಫ್ ಅನ್ನ ಪ್ಲಾಟ್ ಮಾಡ್ಬೇಕಾದ್ರೆ ಒಂದು ಸ್ಟ್ರೈಟ್ ಲೈನ್ ಬಿಟ್ಟಿಲ್ಲ, ಆ ಸ್ಟ್ರೈಟ್ ಲೈನ್ ಗೆ ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು AB by BC ಅಂತ ಮಾಡ್ಕೊಟ್ರೆ ಅದು ಟ್ಯಾಂಜೆಂಟ್ ಅಂತ ಸಿಗುತ್ತೆ. ಬಟ್ ಇಲ್ಲಿ ಸೊ ನಿಮ್ಮ ಬೀಮ್ ಇರೋ ಬೆಂಡ್ ಆಗಿದ್ದೀರಾ, ಸ್ಟ್ರೈಟ್ ಲೈನ್ ತರ ಬೆಂಡ್ ಆಗಿಲ್ಲ, ತರ ಬೆಂಡ್ ಆಗಿದೆ. ಸೊ ಹಾಗಾಗಿ ಪ್ರತಿ ಪಾಯಿಂಟ್ ಅಲ್ಲೂ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ dy by dx ಅಂತ ತಗೋತೀವಿ. ಓಕೆ, ಸೊ ಇಲ್ಲಿ particularly dy by dx is the slope of the tangent at p ಅಂತ ತಗೋತಾ ಇದ್ದೀವಿ. ಓಕೆ, it is simply tangent at the point p. If the depression is within elastic limit, the slope will be small. ಸೊ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ W ಲೋಡ್ ಅಂತ ಅಪ್ಲೈ ಮಾಡ್ತಿದೀವಲ್ಲ, ಲೋಡ್ W ತುಂಬಾ ಕಡಿಮೆ ಹಾಕ್ತೀವಿ, ತುಂಬಾ ಜಾಸ್ತಿ ಹಾಕಲ್ಲ. ತುಂಬಾ ಜಾಸ್ತಿ ಹಾಕಿದ್ರೆ ನಿಮ್ಮ ಸಿಂಗಲ್ ಕ್ಯಾಂಟಿಲಿವರ್ ತಡಿದಲ್ಲೇ ಮುರಿದೇ ಹೋಗ್ಬಿಡ್ಬೋದು, ಯಾಕೆಂದ್ರೆ ಒಂದ್ ಸೈಡ್ ಫಿಕ್ಸ್ ಮಾಡಿರೋದ್ರಿಂದ. ಸೊ ಹಾಗಾಗಿ ನಾವಿಲ್ಲಿ ಕ್ಯಾಂಟಿಲಿವರ್ ನ ಬೆಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ಲೋಡ್ ಅಪ್ಲೈ ಮಾಡ್ತೀವಿ. ಯಾವ ತರ ಸ್ವಲ್ಪ ಲೋಡ್ ಅಪ್ಲೈ ಮಾಡ್ತೀವಿ ಅಂತಂದ್ರೆ, ಆ ಬೆಂಡಿಂಗ್ ಆಗುತ್ತಲ್ಲ, ಆ ಬೆಂಡಿಂಗ್ ಎಲಾಸ್ಟಿಕ್ ಲಿಮಿಟ್ ಒಳಗಡೆ ಇರುತ್ತೆ. ಎಲಾಸ್ಟಿಕ್ ಲಿಮಿಟ್ ಮೀರಿ ಆಚೆ ಹೊರಟೋಯ್ತು ಅಂತಂದ್ರೆ ಸೊ ಅವಾಗ ಸೊ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಕ್ಯಾಂಟಿಲಿವರ್ ಮುರಿದು ಹೋಗ್ಬಿಡುತ್ತೆ. ಬಟ್ ನಾವು ಆತರ ಎಕ್ಸ್ಟ್ರೀಮ್ ಕೇಸ್ ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಎಲಾಸ್ಟಿಕ್ ಲಿಮಿಟ್ ಅಲ್ಲಿ ಇರೋ ತರನೇ ವೇಟ್ W ನ ಅಪ್ಲೈ ಮಾಡ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ದೇರ್ ಫೋರ್ ವಿತ್ ಇನ್ ಎಲಾಸ್ಟಿಕ್ ಲಿಮಿಟ್ ದಿಸ್ dy by dx ಸ್ಲೋಪ್ ಇದೆಯಲ್ಲ ಇದು ತುಂಬಾ ಕಡಿಮೆ ಇರುತ್ತೆ. ಸೊ ಯಾವಾಗ dy by dx ಕಡಿಮೆ ಇರುತ್ತೋ ಸೊ dy by dx whole square ಕೂಡ ಕಡಿಮೆ ಇರುತ್ತೆ. ಸೊ therefore we can neglect dy by dx the whole square compared to 1. Okay, so in this particular expression this numerator ಬರುತ್ತಲ್ಲ ನೋಡಿ, 1 plus dy by dx whole square ಅಂತ. So the term dy by dx the whole square is a very small term compared to 1. So therefore this term can be neglected. ಅದನ್ನ ಆಲ್ಮೋಸ್ಟ್ 0 ಅಂತ ಬಿಟ್ಬಿಡ್ಬೋದು. ಹಾಗಾಗಿ ಉಳಿಯೋದು ಬರೀ 1 ಮಾತ್ರ ಉಳ್ಕೊಳ್ಳುತ್ತೆ. 1 to the power of 3 by 2 ಅಂತಂದ್ರೆ ಹಾಗೆ ಇರುತ್ತೆ. So therefore r becomes equal to 1 divided by d square y by dx square ಅಂತ ಬರುತ್ತೆ. Or you can also write 1 by r as d square y divided by dx square. So the expression for the radius of curvature, so ಅಥವಾ reciprocal of the radius of curvature is d square y divided by dx square. Okay, so ಈ ಎಕ್ಸ್ಪ್ರೆಷನ್ ಹೇಗೆ ಬಂತು? ಎಕ್ಸ್ಪ್ರೆಷನ್ 2 ಇಂದ ಬರ್ತಾ ಇದೆ. ಎಕ್ಸ್ಪ್ರೆಷನ್ 2 ನಲ್ಲಿ ಒಂದು ಅಪ್ರಾಕ್ಸಿಮೇಷನ್ ಮಾಡ್ತಿದ್ವಿ, dy by dx whole square ಅಂತ ಇದೆಯಲ್ಲ, ಆ ಟರ್ಮ್ ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ರೆ r is equal to 1 divided by d square y by dx square ಅಂತ ಬರುತ್ತೆ. ಅಥವಾ you can also write 1 by r is equal to d square y by divided by dx square. Okay, so therefore see this first expression 1 ನೋಡ್ಕೊಳ್ಳಿ. expression 1, so w into l minus x qig divided by r ಅಂತ ಇದೆ. So I am going to substitute the value of r, ಅಥವಾ I am going to substitute the value of 1 by r. ಈ ಎಕ್ಸ್ಪ್ರೆಷನ್ ನ ತಗೊಂಡೋಗಿ ಇಲ್ಲಿ ಈಕ್ವೇಷನ್ 1 ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ w into l minus x is equal to qig divided by r is nothing but d square y by dx square ಬರುತ್ತೆ. ಅಂಡ್ ಈ ಟರ್ಮ್ ನ q ಮತ್ತೆ r ನ q ಮತ್ತೆ ig ನ ನೀವು ಲೆಫ್ಟ್ ಸೈಡ್ ಗೆ ಕಳಿಸಿದ್ರೆ you will end up with the expression d square y by dx square is equal to w into l minus x divided by
q into ig. Okay, so the expression for second order derivations, I mean second order differentiation, d square y by dx square is equal to w into l minus x divided by q into ig ಅಂತ ಬರುತ್ತೆ. Okay, so basically this is a differential equation. So we need to solve the differential equation. So this is a second order differential equation. So we need to solve. Solving the differential equation means integration. Integration ಮಾಡಬೇಕು, equation ಅನ್ನು solve ಮಾಡಬೇಕು. Left side if you do the integration of d square y by dx square is nothing but dy by dx. Remember, integration is the reverse process of differentiation. dy by dx ನ integrate ಮಾಡ್ಕೊಂಡ್ರೆ d square y by dx square ಬರುತ್ತೆ. ಹಾಗಾಗಿ d square y by dx square ನ integrate ಮಾಡ್ಕೊಂಡ್ರೆ dy by dx ಬರುತ್ತೆ. So therefore integration of the left side term d square y by dx square is dy by dx. Right side ಅಲ್ಲಿ w q ig, w divided by q ig. So ಈ ಮೂರು ಕೂಡ ಕಾನ್ಸ್ಟೆಂಟ್, ಸೊ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು x ನೀವು ಇಲ್ಲಿ ಇಂಟಿಗ್ರೇಷನ್ ಮಾಡ್ತಿದ್ದು l into dx ಆಗುತ್ತೆ. l is constant, length of the cantilever is constant. So differentiation of dx is x ಅಂತ ಬರುತ್ತೆ. And then differentiation la integration of dx is x ಅಂತ ಬರುತ್ತೆ. Integration of x is x square by 2. So ತುಂಬಾ ಈಸಿ, ಯಾಕೆಂತಂದ್ರೆ x to the power of 1 integrate ಮಾಡಿದ್ರೆ x to the power of 1 plus 1 divided by 1 plus 1 x square divided by 2 ಅಂತ ಬರುತ್ತೆ. So therefore this term becomes after integration w by q into ig lx minus x square divided by 2 plus c1 ಅಂತ. So where c1 is a constant of integration. ನಾವಿಲ್ಲಿ ಮಾಡ್ತಾ ಇರೋದು indefinite integral ಲಿಮಿಟ್ಸ್ ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಎಲ್ಲಿ ನೀವು ಡೆಫಿನೆಟ್ ಇಂಟೆಗ್ರಲ್ ಮಾಡೋದಿಲ್ವೋ, ಇಂಟೆಗ್ರಲ್ ಲಿಮಿಟ್ಸ್ ನ ತೋರಿಸೋದಿಲ್ವೋ, ಅಲ್ಲಿ ಒಂದು ಕಾನ್ಸ್ಟೆಂಟ್ ಬರುತ್ತೆ. ದಟ್ ಕಾನ್ಸ್ಟೆಂಟ್ ಆಫ್ ಇಂಟೆಗ್ರೇಷನ್ we have written it as c1. Okay, so we need to find out the value of c1. So in order to find the value of c1, we are using this condition. At the end a, x is equal to 0, dy by dx is equal to 0. End a ಫಿಕ್ಸ್ ಮಾಡಿಬಿಟ್ಟಿದೀವಿ. end a ಫಿಕ್ಸ್ ಮಾಡಿದೀವಿ ಅಂತಂದ್ರೆ ಅಲ್ಲಿ ಡಿಪ್ರೆಷನ್ ಆಗೇ ಇಲ್ಲ. ಡಿಪ್ರೆಷನ್ ಆಗಿಲ್ಲ ಅಂತಂದ್ರೆ ಸೊ ಎಂಡ್ ಎ ಇಲ್ಲೇ ಆರಿಜಿನ್, ಎಂಡ್ ಎನೇ ಆರಿಜಿನ್ ಆಗುತ್ತೆ. ಹಾಗಾಗಿ x is equal to 0. ಅಲ್ಲಿ ಡಿಪ್ರೆಷನ್ ಆಗಿಲ್ಲ ಅಂತಂದ್ರೆ ಸ್ಲೋಪ್ dy by dx ಕೂಡ 0 ಬರುತ್ತೆ. So therefore we are using one initial condition. The initial condition is the condition at the point a. So since point a is fixed, so therefore since point a itself is the origin, x is equal to 0, and therefore at the point a dy by dx is also equal to 0. So x is equal to 0 ಹಾಕಿದ್ರೆ so l into 0 0 minus 0 square divided by 2 0 ಬರುತ್ತೆ. 0 minus 0 is 0. This whole term 0 ಬಂದ್ಬಿಡುತ್ತೆ. ಲೆಫ್ಟ್ ಸೈಡ್ dy by dx ಕೂಡ 0 ಬಂದ್ಬಿಡುತ್ತೆ. So ಇದು 0 ಆಯ್ತು ಅಂತಂದ್ರೆ the value of c1 becomes equal to 0. So therefore using the condition x is equal to 0 and dy by dx is equal to 0 at the point a, at the end a, so you can find out that the value of c1 is 0. So c1 0 ಬರುತ್ತೆ, ಹಾಗಾಗಿ ಈ ಕಾನ್ಸ್ಟೆಂಟ್ ಹೊರಟೋಗುತ್ತೆ. So therefore you can write the expression as dy by dx is equal to w divided by q into ig lx minus x square by 2. Equation 4 ಏನಿತ್ತು ಸೇಮ್ ಅದೇ equation 4 ನ ಬರ್ಕೊತಾ ಇದೀನಿ. ಬಟ್ ಇಲ್ಲಿ c1 0 ಬಂದಿರೋದ್ರಿಂದ c1 ನ ಓಡಿಸಿದೀವಿ ಅಷ್ಟೇ. So therefore expression for dy by dx is w divided by q ig lx minus x square by 2. Okay, remember this is again a differential equation. ಇನ್ನು dy by dx ಹೊರಟಿಲ್ಲ, ಇಲ್ಲಿ ಹೋಗಿಲ್ಲ. dy by dx ಹೋಗಿಸ್ಬೇಕು, expression for y ಬರಬೇಕು ಅಂತಂದ್ರೆ ನಾವು ಮತ್ತಿನ್ನೊಂದ್ಸಲ ಇಂಟಗ್ರೇಷನ್ ಮಾಡಬೇಕು. So therefore we are going to do the integration of this equation 5. So if we do the integration of this equation 5, left side becomes y. Integration dx ಈ ಕಡೆ ಬರುತ್ತೆ, integral dy is nothing but y. Okay, so w divided by q into ig ಹಾಗೆ ಇದೆ. ರೈಟ್ ಸೈಡ್ ಅಲ್ಲಿ with respect to x integration ಮಾಡಬೇಕು. So ಇಲ್ಲಿ l into x ಇದೆ, integration of x is x square by 2. So ಇಲ್ಲಿ 1 by 2 ಹಾಗೆ ಉಳ್ಕೊಳ್ಳುತ್ತೆ. Integration of x square is x cube divided by 3 ಬರುತ್ತೆ. So denominator ಅಲ್ಲಿ 2 and 3 ಎರಡು ಸೇರ್ಕೊಂಡು multiply ಆಗಿ 6 ಆಗುತ್ತೆ. So therefore we are going to get an expression for y, amount of depression. Y is nothing but amount of depression. ಬೇರೆ ಜಾಗದಲ್ಲಿ ಕ್ಯಾಂಟಿಲಿವರ್ ಒಂದು ಕಡೆ ಫಿಕ್ಸ್ ಮಾಡಿ ಮತ್ತಿನ್ನೊಂದು ಜಾಗದಲ್ಲಿ ಲೋಡ್ ಫ್ರೀ ಎಂಡ್ ಅಲ್ಲಿ ಲೋಡ್ ಅಪ್ಲೈ ಮಾಡಿದಾಗ ಒಂದೊಂದು ಜಾಗದಲ್ಲಿ ಒಂದೊಂದು ಅಮೌಂಟ್ ಆಫ್ ಬೆಂಡಿಂಗ್ ಆಗ್ತಾ ಇದೆ. ಎಷ್ಟು ಬೆಂಡಿಂಗ್ ಆಗ್ತಿದೆ ಅನ್ನೋದು ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡ್ತಿದ್ವಿ. So therefore the expression for bending y is given by w divided by q ig lx square divided by 2 minus x cube divided by 6 plus c2. So we have encountered one more integration. ಮತ್ತಿನ್ನೊಂದು ಕಾನ್ಸ್ಟೆಂಟ್ ಆಫ್ ಇಂಟಗ್ರೇಷನ್ ಬಂದ್ಕೊಂಡ್ಬಿಡ್ತು ನೋಡಿ. So ಇನ್ನೊಂದು ಕಾನ್ಸ್ಟೆಂಟ್ ಆಫ್ ಇಂಟಗ್ರೇಷನ್ ಬರ್ತಾ ಇದೆ. But finding out this constant of integration is also simple. Again at the end a, x is equal to 0, y is equal to 0. ಅಂದ್ರೆ end a ನಲ್ಲಿ ಈ ಪಾಯಿಂಟ್ ಅಲ್ಲಿ
ಅದೇ origin x is equal to 0. ಇಲ್ಲಿ bending so therefore if you substitute Okay, x is equal to 0 and y is equal to 0, x is equal to 0, the whole term vanish ಆಗುತ್ತೆ, y is equal to 0, left side vanish ಆಗುತ್ತೆ, so therefore c2 also becomes equal to 0. Just like the constant of integration c1, so another constant of integration c2 also becomes 0. So therefore we are going to end up with the equation 7. So according to equation 7, y amount of bending at any point along the cantilever is given by w divided by q into ig lx square by 2 minus x cube by 6 plus 0 ಬರುತ್ತೆ, ಯಾಕಂದ್ರೆ constant of integration c2 is 0. Okay, now we are going for one special case ಅಂತಂದ್ರೆ we are going for the free end. At the free end x is equal to l. Observe ಮಾಡಿ, at the free end point b ನ ಕನ್ಸಿಡರ್ ಮಾಡ್ಕೊಂಡ್ರೆ ಫ್ರೀ ಎಂಡ್ ಅನ್ನ, so point a ಇಂದ point b ವರ್ಗು x becomes equal to l. ಈ ಡಿಸ್ಟೆನ್ಸ್ x l ಆಗೋಗುತ್ತೆ, ಲೆಂತ್ ಆಫ್ ದಿ ಕ್ಯಾಂಟಿಲಿವರ್ ಆಗುತ್ತೆ, and the amount of bending b ಇಂದ ಈ ಪಾಯಿಂಟ್ ಗೆ ಶಿಫ್ಟ್ ಆಗುತ್ತೆ, amount of bending y naught ಅಂತ ಹೇಳಿದ್ರೆ, so therefore the amount of bending becomes equal to y naught. So therefore if you go to that point, extreme point, so x is equal to l, y is equal to y naught, that happens at the end b, so therefore there is a maximum depression. In the expression for the maximum depression, y is y naught ಅಂತ ಹಾಕಿದೀನಿ, w divided by q into ig, x ಜಾಗದಲ್ಲಿ l ಹಾಕ್ತಾ ಇದ್ದೀನಿ because x is equal to l at the end b, so therefore x ಜಾಗದಲ್ಲಿ l ಹಾಕೊಂಡ್ರೆ l into l square l cube by 2, ಇಲ್ಲೂ ಕೂಡ x is equal to l ಹಾಕೊಟ್ಟಿದ್ದೀನಿ l cube by 6, l cube by 2 minus l cube by 6 ನ ಸಿಂಪ್ಲಿಫೈ ಮಾಡಿದ್ರೆ l cube by 3 ಬರುತ್ತೆ. So therefore you are going to end up with the expression for y naught as w l cube divided by 3 q into ig ಅಂತ ಬರುತ್ತೆ, or you can also write down the expression for q. q is nothing but Young's modulus. Young's modulus ಗೆ ಎಕ್ಸ್ಪ್ರೆಷನ್ ಬರೀಬಹುದು, Young's modulus ಗೆ ಎಕ್ಸ್ಪ್ರೆಷನ್ ಬರೆಯೋದು q ನ ಲೆಫ್ಟ್ ಸೈಡ್ ತಗೊಂಡ್ ಬರಬೇಕು, y naught ನ ರೈಟ್ ಸೈಡ್ ಗೆ ತಗೊಂಡ್ ಬರಬೇಕು. So therefore Young's modulus of the material of the single cantilever q is given by w l cube divided by 3 ig into y naught, where w is the amount of load that you are applying at the free end, l is length of the cantilever, ig is the geometrical moment of inertia, and y naught is the maximum amount of depression or bending that happens at the free end b. Okay, so there are two cases. Last case ಅಲ್ಲಿ ಹೇಳಿದ್ದೆ, so beam ಎರಡು ತರ shape ಅಲ್ಲಿ ಇರುತ್ತೆ, so beam rectangular cross section shape ಅಲ್ಲಿ ಇರಬಹುದು, circular cross section shape ಅಲ್ಲಿ ಇರಬಹುದು, ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. If the beam ಅಥವಾ the cantilever beam is in the rectangular cross section form, then ig, so geometrical moment of inertia is given by bd cube divided by 12. Okay, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಮತ್ತೆ ಲಾಸ್ಟ್ ಕ್ಲಾಸ್ ಮೆಟೀರಿಯಲ್ ಕೂಡ ಇದನ್ನ ಕಳಿಸಿದ್ದೆ, ನೋಡ್ಕೊಳ್ಳಿ. The expression for the geometrical moment of inertia of the cantilever beam whose cross section is in the form of rectangular is given by bd cube divided by 12, where b is the breadth of the cantilever, d is the thickness of the beam. Okay, so w ಕೂಡ mg ಅಂತ ಹಾಕಬಹುದು, w weight ಅಂತ ಅಪ್ಲೈ ಮಾಡಿದ್ರೆ ಅದು ಕೂಡ mg ಅಂತ ಬರೀಬಹುದು, m is the amount of mass that we are applying at the free end. Okay, so ಈ substitution ಮಾಡಿದ್ರೆ ig is equal to bd cube divided by 12, ಮತ್ತೆ weight w ಅಥವಾ force w is equal to mg ಅಂತ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಎಕ್ಸ್ಪ್ರೆಷನ್ ಅಲ್ಲಿ. ಸೊ w l cube, w ಜಾಗದಲ್ಲಿ mg ಬರುತ್ತೆ, l cube divided by 3, ig ಜಾಗದಲ್ಲಿ bd cube by 12 ಹಾಕಬೇಕು, y naught ಹಾಕಬೇಕು, ಸಾರಿ y naught ಹಾಗೆ ಇರುತ್ತೆ, ಎಲ್ಲದನ್ನು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ then you are going to get the expression for the single cantilever. This Young's modulus of the single cantilever is given by 4 mg l cube divided by bd cube y naught. So where m is the mass that you are applying at the free end, g is acceleration due to gravity 9.8 meters per second square, l is length of the single cantilever, b is breadth of the single cantilever, d is the thickness of the cantilever, and y naught is the maximum depression or maximum bending that happens actually at the free end. So b. So if you go for the case of circular cross section shape aliro beam ಗೆ ಹೋದ್ರೆ, single cantilever ಗೆ ಹೋದ್ರೆ, ig is given by pi r to the power of 4 divided by 4. ಇದು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. So a geometrical moment of inertia of a beam of circular cross section of radius small r is given by pi r to the power of 4 divided by 4. And if you substitute here ಈ 7th expression 9th expression ಅನ್ನು substitute ಮಾಡಿದ್ರೆ then you are going to get the expression for the Young's modulus of the single cantilever of the shape circular cross section is given by 4 mg l cube divided by 3 pi r to the power 4 divided by y naught.